ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ಚಿಕ್ಕಬಳ್ಳಾಪುರ ಘಟಕದ ವ್ಯವಸ್ಥಾಪಕರಾಗಿದ್ದ ಎಸ್ ಲಕ್ಷ್ಮೀಪತಿ ಅವರನ್ನು ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಘಟಕದ ಸಿಬ್ಬಂದಿ ವತಿಯಿಂದ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಲಕ್ಷ್ಮೀಪತಿ ಅವರಿಗೆ ಡಿಪೋ ಸಿಬ್ಬಂದಿ ವರ್ಗದವರು ಹಾರ ಹಾಕಿ ಶುಭಾಶಯ ಕೋರಿದರಲ್ಲದೆ ಸನ್ಮಾನಿಸಿ ಗೌರವಿಸಿದರು. ವರ್ಗಾವಣೆಯ ಹಿನ್ನೆಲೆಯಲ್ಲಿ ಸಹೋದ್ಯೋಗಿಗಳು ಪರಸ್ಪರ ಅಪ್ಪಿಕೊಂಡು ಪ್ರೀತಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮೀಪತಿ ಅವರು, ಚಿಕ್ಕಬಳ್ಳಾಪುರ ಘಟಕದಲ್ಲಿ ಡಿಪೋ ಮ್ಯಾನೇಜರ್ ಆಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ನನಗೆ ಅಪಾರ ತೃಪ್ತಿಯನ್ನ ನೀಡಿದೆ. ಇಲ್ಲಿ ಸಿಬ್ಬಂದಿಯಿಂದ ದೊರೆತ ಪ್ರೀತಿ ಮತ್ತು ಸಹಕಾರವನ್ನ ಮಾತುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ನಾವು ಎಲ್ಲರೂ ಸಹೋದರತ್ವದ ಭಾವದಿಂದ ಕೆಲಸ ಮಾಡಿದ್ದೇವೆ. ನನಗೆ ಸಿಕ್ಕ ಪ್ರೀತಿ ಹಾಗೂ ಬೆಂಬಲವನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇಂದು ನೀಡುತ್ತಿರುವ ಕಣ್ಣೀರಿನ ಬೀಳ್ಕೊಡುಗೆ ನಮ್ಮ ನಡುವಿನ ಬಾಂಧವ್ಯವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ ಎಂದು ಹೇಳಿದರು. ಡಿಪೋದಲ್ಲಿನ ಚಾಲಕರು ಮತ್ತು ಕಂಡಕ್ಟರ್ಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡಿರುವುದು ಮನಸ್ಸಿಗೆ ಸಂತೋಷ ತಂದಿದೆ. ಅವರ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದು ನನಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಸಿಬ್ಬಂದಿ ನೀಡಿದ ಪ್ರೀತಿ ಮತ್ತು ಸಹಕಾರಕ್ಕೆ ಅವರು ಕೃತಜ್ಞತೆ ವ್ಯಕ್ತಪಡಿಸಿದರು. ಈ ಡಿಪೋದಲ್ಲಿ ನಾನು ಬಂದು ಇವತ್ತಿಗೆ 6 ವರ್ಷ 1 ದಿನ ಡ್ಯೂಟಿ ಮಾಡಿದ್ದೀನಿ. 6 ವರ್ಷ 1 ದಿನ ಆಸ್ ಎ ಡಿಪೋ ಮ್ಯಾನೇಜರ್ ಆಗಿ ಬಂದೆ. ಕಷ್ಟವಾದ ಸಮಯದಲ್ಲಿ ಬಂದು ಎಲ್ಲ ಪ್ರೀತಿ ನಿಮಗೆ ಕಾಣ್ತಾ ಇದೆ. ಈ ಪ್ರೀತಿಯಿಂದ ಈಗ 6 ವರ್ಷಗಳ ಕಾಲ ಈ ಡಿಪೋವನ್ನು ನಂಬರ್ 1 ಸ್ಥಾನದಲ್ಲಿ ತರಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಇನ್ನು ಮುಂದೆ ನನ್ನ ಶಿಷ್ಯನಾದ ವೆಂಕಟರಾಘವನ್ ಅವರು ನೋಡ್ಸ್ಕೊಂಡು ಹೋಗ್ತಾರೆ. ನಾನು ಇವರು ಡಿಪೋಗೆ ನಾನು ಹೋಗ್ತಾ ಇದ್ದೀನಿ. ನಾನು ದೊಡ್ಡಬಳ್ಳಾಪುರ ಡಿಪೋಗೆ ಹೋಗ್ತಾ ಇದ್ದೀನಿ. ಅವರು ದೊಡ್ಡಬಳ್ಳಾಪುರದಿಂದ ಚಿಕ್ಕಕ್ಕೆ ಬರ್ತದೆ. ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಶೆಡ್ಯೂಲ್ಸ್ ಕಮ್ಮಿ, ಇಲ್ಲಿ ಶೆಡ್ಯೂಲ್ ಜಾಸ್ತಿ. ಅವ್ರು ನೆರವೇರಿಸ್ತಾರೆ. ಅದನ್ನು ಮಾಡಿ ಬಂದಿದ್ರೆ ನಾನು ಅದು ಮುಂದುವರಿಸ್ತೀನಿ. ಎಲ್ಲ ಸೇವೆ ಮಾಡೋದು ನಾವು ಸಾರ್ವಜನಿಕರಿಗೆ ಮಾಡ್ತೀವಿ. ಇದೇ ಥರನೇ ಗುರು ಶಿಷ್ಯರ ಸಂಬಂಧ ಇರುತ್ತೆ. ಅದರ ಅನುಭವ ನಿಮಗೆ ಹೇಳ್ಕೊಡುತ್ತೆ. ಕಣ್ಣೀರು ಒಂದು ಗೈರಾಜರಿರತಕ್ಕಂಥ ಎಲ್ಲ ಚಾಲಕ ನಿರ್ವಾಹಕರನ್ನ ರೆಗ್ಯುಲರ್ ಮಾಡಿದ್ದೀವಿ. ಅದು ನನಗೆ ಸಿಕ್ಕ ನನ್ನ ಮಗ IAS ಮಾಡಿದ್ರೆ ಇಷ್ಟು ಸಂತೋಷ ಆಗ್ತಿರ್ಲಿಲ್ಲ. ಅಷ್ಟು ಸಂತೋಷ ಅವ್ರು ಬಂದು ಡ್ಯೂಟಿ ಮಾಡ್ತಾ ಇದ್ದಾರೆ. ಅದು ನಿಮಗೆ ತೋರಿಸಿದೆ. ಈಗ ಅಷ್ಟು ಸಂತೋಷ ಆಗಿದೆ. ಅವರೆಲ್ಲ ಚೆನ್ನಾಗಿ ಡ್ಯೂಟಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಹಿಂಗೆ ಮಾಡಲಿ ಅಂತ ನನ್ನ ಹಾರೈಕೆ. ಇದಕ್ಕಿನ್ನ ಹೇಳ್ಬೇಕಾ, ಈ ಸ್ಪಂದನೆಗೆ ರಿಯಲಿ ನನ್ನ ಏನ್ ಕೊಟ್ಟರು ಸಾಲದು. ಈ ನನ್ನ ಹಾರ್ಟನ್ನೇ ಏನಾದ್ರು ತಕ್ಕೊಂಡಂಗಿದ್ರೆ ಆಂಜನೇಯ ಹೆಂಗೆ ರಾಮನ ತೋರಿಸಿದ್ನೋ ನಮ್ಮೆಲ್ಲ ಕ್ರೂಗಳನ್ನ ನನ್ನ ಹಾರ್ಟ್ನಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆಂದಾಗಿ ನನಗೆ ಈ ತರ ಬೀಳ್ಕೊಡುಗೆ ಕೊಟ್ಟು ಹಳೇದನ್ನ ನೆನೆಸಿ ಅವರೇ ನೀವು ಮಾಡಿದಿರಿ, ಇನ್ನು ಮುಂದೆ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾನು ಚಿರಋಣಿಯಾಗಿದ್ದೀನಿ. ನನ್ನ ಆಭಾರಿಯಾಗಿ ಅವ್ರಿಗೆ ನಾನು ವಂದಿಸ್ತೀನಿ ಎಲ್ಲರಿಗೂ.